ಆವಾಗ ಹೇಗಾಯಿತು, ಆವಾಗ ಏನೇನು ನಡೀತು ಅನ್ನುವ ಈ ಇತಿಹಾಸವನ್ನು ನಾವು ಇತಿಹಾಸ ಪುಸ್ತಕಗಳಲ್ಲಿ ಓದಿದ್ದೀವಿ. ಆದರೆ ಸ್ವಯಂ ಆ ದಿನಗಳಲ್ಲಿ ಸೆರೆವಾಸವನ್ನು ಅನುಭವಿಸಿದ ಅವರ ಮನಸ್ಥಿತಿ ಹೇಗಿತ್ತು ಮತ್ತು ಅಲ್ಲಿಯ ಜೈಲಿನ ಪರಿಸ್ಥಿತಿಗಳು ಹೇಗಿತ್ತು, ಅವರು ಯಾವ್ಯಾವ ರೀತಿಯ ಅನುಭವಗಳನ್ನು ಅವರು ಕಂಡಿದ್ದಾರೆ ಅನ್ನೋದು ಅದು ನೇರವಾಗಿ ಅದು ಓದುಗರಿಗೆ ಮುಟ್ಟೋದ್ರಿಂದ ಇದು ಬಹಳ ಮುಖ್ಯವಾದ ವಿಷಯ. ಈ ಚಳವಳಿಯಲ್ಲಿ ಬರೀ 3 ಜನ ಭಾಗವಹಿಸಿದ್ರು ಕೂಡ ಅನೇಕರು ಉಳಿದಂಥ 7 ಜನ ಯಾವುದೇ ಚಳವಳಿಗಳಲ್ಲಿ ಇಲ್ಲದೇ ಇದ್ದರು, ಕಾಲೇಜು ಮುಂತಾದ ಕೆಲವು ಸಂದರ್ಭಗಳಲ್ಲಿ ಅವರು ಹೋರಾಟಗಳಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಿದರು. 10 ಜನ ಆ ಥರ ಇದು ಮಾಡಿದ್ವಿ. ಬೇಕಾದಷ್ಟು ಹೋರಾಟಗಳಾಯಿತು. ಆವಾಗ ಚಾಮರಾಜನಗರದಲ್ಲಿ ಬೇರೆಯವರು ಸಹ ಜೈಲಿಗೆ ಬಂದು ಸೇರಿಕೊಂಡು ನಮ್ಮ ಜೊತೆಯಲ್ಲಿ ಅದು ತುರ್ತು ಪರಿಸ್ಥಿತಿಯ ಸಂದರ್ಭದ ಆ ನೆನಪುಗಳನ್ನ ನಾನು ಈ ಪುಸ್ತಕದಲ್ಲಿ ಒಂದು ಅನುಭವ ಕಥನವಾಗಿ ಬರೆದಿದ್ದೀನಿ. ಗ್ರಾಚಾರ್ಯಕ್ಕೆ ಸರಿಯಾದ ಗುರು ಸಿಕ್ಕಿದ್ರೆ ಅವನು ಹೋಗು ಅಂತ ಹೇಳಿ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ಯಾರು ಆಸಕ್ತಿ ಇದ್ದಾರೆ, MLA ಆಗಬೇಕಂತಲ್ಲ, NGO ಸಾಮಾಜಿಕವಾಗಿ ಕೆಲಸ ಮಾಡುವಾಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಯಾವುದೇ ಒಂದು ಅವರಿಗೆ ಟ್ರೈನಿಂಗ್ ಯಾರಿಗೆ ಆಸಕ್ತಿ ಇದೆ ಅದನ್ನು ಮಾಡಬೇಕು ಆಲೋಚನೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಅದು ಅನುಷ್ಠಾನಕ್ಕೆ ನಾವು ತರಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡಿಕೊಂಡು ಸರ್ಕಾರ ಮತ್ತು ಕಾನೂನು ಸಚಿವ ವಿಶ್ವಾಸ ತೆಗೆದುಕೊಂಡು ಅದನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿಕೊಳ್ತಾ ನಾನೆಲ್ಲ ವಿದ್ಯಾರ್ಥಿ ಯುವಕರಿಗೆ ಹೇಳಿದಿಷ್ಟೇ, ನೀವು ಇಂಜಿನಿಯರ್, ಡಾಕ್ಟರ್, ಅಡ್ವೊಕೇಟ್, ಪೊಲೀಸ್ ಆಫೀಸರ್ ಆಗೋ ಜೊತೆಯಲ್ಲಿ ಉತ್ತಮವಾದ ರಾಜಕಾರಣಿ ಆಗಲಿ ಕೂಡ ತಾವೆಲ್ಲರೂ ಕೂಡ ಮನಸ್ಸು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.